ದಾನಿಡಳ್ಳಿ ಫಲಾನುಭವಿಗಳೆಲ್ಲ 1 BHF ಫ್ಲ್ಯಾಟ್ ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಂದಿದ್ದಾರೆ. ಅಂಡ್ ಇವರು ಏನು ತಿಳಿಸ್ತಾ ಇದ್ದಾರೆ, ಇವರಿಗೆ ಸುಮಾರು ಒಂದು 4 ವರ್ಷ ಆಗಿದೆ ಅಂತೆ. 1 ಲಕ್ಷ ಹಣ ಕಟ್ಟಿ ಇದುವರೆಗೂ ಕೆಲಸ ನಡೀತಾ ಇಲ್ಲ, ನಮಗೆ ಫ್ಲ್ಯಾಟ್ ಕೊಟ್ಟಿಲ್ಲ ಅಂತ ಇಲ್ಲಿ ಫಲಾನುಭವಿಗಳು ಎಲ್ಲ ಬಂದು ನಿಂತಿದ್ದಾರೆ. ಬನ್ನಿ ಅವ್ರನ್ನ ವಿಚಾರಿಸೋಣ. ನೋಡಿ, ಇವರೆಲ್ಲ ದಾನಿಡಳ್ಳಿ ಫಲಾನುಭವಿಗಳು ಎಲ್ಲ ಸೇರ್ತಾ ಇದ್ದಾರೆ. ಅಂಡ್ ಈಗ MD ಮೀಟ್ ಮಾಡೋಕ್ಕೆ MD ಬಂದಿದ್ದಾರೆ. ಬನ್ನಿ ಇವ್ರ ಜೊತೆ ಹಂಗೆ ಮಾತಾಡ್ಸೋಣ, ಇವ್ರು ಏನು ಹೇಳ್ತಾರೆ ಕೇಳೋಣ. ಏನೋ ಮಾತಾಡ್ತೀರಾ ಸರ್? ನಮಸ್ಕಾರ, ನಮ್ಮ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು ನಾವು 1 ಲಕ್ಷ ಬಹುಮಡಿ ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಡಿ ಕನ್ನಡಕ್ಕೆ ಅಪ್ಲಿಕೇಶನ್ ಹಾಕಿ ದುಡ್ಡು ಕಟ್ಟಿ ಒಂದು 5 ವರ್ಷ ಆಗಿದೆ. ಕೆಲಸ ಸ್ಟಾಪ್ ಮಾಡಿ 4 ವರ್ಷ ಆಗಿದೆ. ನಮಗೆ ಸದ್ಯದಲ್ಲೇ ಮನೆ ಕೊಡೋದು ಕಾಣ್ತಾ ಇಲ್ಲ. ತುಂಬ ಡಿಲೇ ಮಾಡ್ತಾ ಇದ್ದಾರೆ ಗೃಹ ಮಂಡಳಿಯಿಂದ. ಅದಕ್ಕೆ ನಾವು ಇವತ್ತು MD ಅವ್ರು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಾಗಿ ಬಂದಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾವು ಸಿಂಗಲ್ BHK 1 ಲಕ್ಷ ಕಟ್ಬಿಟ್ಟು 5 ವರ್ಷ ಆಗಿದೆ. ನಮಗೆ ಸರ್ಕಾರ ಇನ್ನೂ ಮನೆಯೇ ಕೊಟ್ಟಿಲ್ಲ, ಹಂಚಿಕೆ ಮಾಡಿಲ್ಲ. ಇದರಿಂದ ನಮಗೆ ನ್ಯಾಯ ಸಿಗಬೇಕು. 4 ವರ್ಷದಿಂದ ಕೆಲಸನೇ ಬಿದ್ದೋಗಿದೆ, ಹಾಳು ಬಿದ್ದಿದೆ. ಬಿಲ್ಡಿಂಗ್ ಹಾಳು ಬಿದ್ದೋಗಿದೆ. ಯಾರು ವಿಚಾರಿಸೋದಿಲ್ಲ. ಎಲ್ಲ ಗಿಡಗಳು ಬೆಳೆದಿದ್ದಾವೆ, ಅದರಲ್ಲಿ ಯಾರು ವಿಚಾರಿಸೋದಿಲ್ಲ. ಕಾಡು ಥರ ಆಗಿದೆ. ಈಗ ಮುಂಚೆ ಏನು ಕಾಡು ಥರ ಇತ್ತು ಅದೇ ಥರ ಇದೆ. ಇದಕ್ಕೆ ಏನಾದರೂ ಸರ್ಕಾರ ಗೃಹ ನಮಗೆ ಉಚಿತ ಯೋಜನೆಯವರು ನಮಗೆ ಮನೆ ಫ್ಲ್ಯಾಟನ್ನು ಹಂಚಿಕೊಡ್ಬೇಕು ಮಾಡಿಬಿಟ್ಟು ಅಂತೇಳಿ ಮನವಿ ಮಾಡ್ತಾಯಿದ್ದೀವಿ. ಕರಿತಿರ್ತೀವಿ. ಹೆಚ್ಚಿನ ಸಿಂಗಲ್ BHK ಒಬ್ಬರು ಬರಲ್ಲ, ಹೆಚ್ಚಿನ ಜನಸಂಖ್ಯೆ ಸೇರಿದರೆ ನಾವು ಪಡ್ಕೋಬೋದು ಅಂತೇಳಿ ಮನವಿ ಮಾಡ್ತಾಯಿದ್ದೀವಿ. ಇಲ್ಲಿ ಗಾಣಿಗಳಲ್ಲಿ ಏನು ಮನೆಗಳು ತೊಗೊಂಡಿದ್ದಾರೆ, ಎಲ್ಲರೂ ಒಟ್ಟಾಗಿ ಬಂದರೆ ಮನೆ ಸಿಗುತ್ತೆ. ಇಲ್ಲ ಅಂದರೆ ಇನ್ನೂ 5 ಅಲ್ಲ 10 ವರ್ಷ ಹೋದ್ರೂ ಯಾರಿಗೂ ಮನೆಗಳು ಸಿಗಲ್ಲ. ನಮಗೂ ಸಿಗಲ್ಲ, ನಿಮಗೂ ಸಿಗಲ್ಲ. ಆಯಿತಾ? ಎಲ್ಲರೂ ಒಟ್ಟಾಗಿ ನಾವೇನು ಗ್ರೂಪಲ್ಲಿ ಹಾಕ್ತೀವಿ, ಬನ್ನಿ ಗೃಹ ಮಂಡಳಿಗೆ ಹೋಗೋಣ, MD ಮೀಟ್ ಮಾಡೋಣ ಅಂತ ಮೆಸೇಜ್ಗಳು ಹಾಕ್ದಾಗ ಪ್ರತಿಯೊಬ್ಬರು ಬಂದು ಕೈ ತೋರಿಸಿದ್ರೆ ಕೆಲಸ ಆಗುತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇನ್ನೂ 5 ವರ್ಷವೂ ಆಗಲ್ಲ, 10 ವರ್ಷವೂ ಆಗಲ್ಲ. ಮನೆ ಕೊಡೋದು, ಮನೆ ಸಿಗಬೇಕು ಅಂದರೆ ಇನ್ನೂ ಒಂದು 10 ವರ್ಷ ಬೇಕಾಗುತ್ತೆ. ನಮಸ್ಕಾರ. ಯಾರ್ಯಾರು ಮಾತಾಡಿ ಸ್ವಲ್ಪ ಮಾತಾಡಿ. ಇವ್ರು ಮಾತಾಡ್ತಾರೆ. ನಿಮ್ಗೆ ಯಾವ 1 BHK ಫ್ಲ್ಯಾಟ್ನಾರಾ? ಈಗ ಯಾವ ಊರು? ಚಿಕ್ಕಬಳ್ಳಾಪುರ ಹತ್ರ. ಇಲ್ಲಿ ದಾನಿಡಳ್ಳಿ 1 BHK ಫ್ಲ್ಯಾಟ್ನವರು. ನಿಮಗೆ ಮನೆ ಇನ್ನೊಂದು ಸರ್ಕಾರದಿಂದ ಕೊಟ್ಟಿದ್ದಾರಾ? 1 ಲಕ್ಷ ರೂಪಾಯಿ ಕಟ್ಟಿದ್ದೀರಾ? ಮತ್ತೆ 6 ವರ್ಷ ಆಯಿತು. ಮನೆ ಇನ್ನೂ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ ಮನೆ. ಈಗ ಗೋಲ್ಡೆಲ್ಲ ಮಾರು ಕಟ್ಟಿರೋದು ಮನೆ. ಅದು ಆವಾಗ 25,000 ರೂಪಾಯಿ 30,000 ರೂಪಾಯಿ ಇತ್ತು ಒಂದು ತೊಲ ಬಂಗಾರ. ಇವಾಗ 1.5 ಲಕ್ಷ ಆಗೈತೆ. ಆವಾಗ ಮೈ ಮೇಲಿನ ಒಡವೆಗಳು ಹಣ ಇಟ್ಟು ಕಟ್ಟಿರೋದು ನಾವು. ಇವತ್ತಾದ್ರೂ ಮನೆ ಸಿಗಲಿಲ್ಲ. ಇವಾಗ ನಮಗೆ ಮನೆ ಬೇಕು. ಮತ್ತೆ ಈಗ ಇಲ್ಲಿ ಬಂದು ಕೇಳೋಕ್ಕೆ ಬಂದಿದ್ದೆ. ಅದಕ್ಕೆ ಬಂದಿರೋದು ಇಲ್ಲಿಗೆ. ಮನೆ ಬೇಕು ನಮಗೆ. ಸರ್